ಇದಾರಲ್ಲ ಅವರೇ ಹಾಕಿ 3 2 ಸ್ವಾಹ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನ್ಫಿಲ್ಟರ್ಡ್ ಬ್ಯಾಚುಲರ್ಸ್. ಸೊ ನಮ್ದು ಲಾಸ್ಟ್ ಕುಕಿಂಗ್ ವಿಡಿಯೋ ಹೆವಿ ರೆಸ್ಪಾನ್ಸ್ ಬಂದಿದೆಯಲ್ಲ ಬ್ರೋ. ಮತ್ತೆ ಏನ್ ಕೇಳ್ತಾ ಇದ್ರು, ಆಕ್ಚುಲಿ ಬಹಳ ಜನ ಟ್ರೈ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕೋಣ ಅಂತ ಹೋಗಿದ್ದಾರೆ, ಬಟ್ ಆಗ್ಲಿಲ್ಲ. ಬಟ್ ಟ್ರೈ ಮಾಡಿದಾರೆ ಮನೇಲಿ. ಮತ್ತೆ ಇವ್ರು ಬಂದಿದ್ದಾರೆ ನೋಡಿ, ಇವರು ನಮ್ ಸ್ಯಾಂಡಲ್ವುಡ್ ಅಲ್ಲಿ ಇವ್ರು ಇದಾರಲ್ಲ, ಅವರೇ ಯಾರಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಯಾರ ತರ ಇದಾರೆ ಇವರು? ಚಾಪರ್ ಲಿಕ್ಕಿನ ಸ್ಪ್ಯಾಕ್. ಚಾಪರ್. ಓಕೆ, ಇದಕ್ಕೆ ಫಸ್ಟ್ ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಅಲ್ಲಿ ತನಕ ನಮ್ಮ ಬ್ರೋ ಬೆಳ್ಳುಳ್ಳಿ ಬಿಡಿಸ್ತಾ ಇರಿ. ಆಯ್ತಾ? ಸುಮ್ಮನೆ ಕೆಲಸ ಹಚ್ಚಿದ ಅದನ್ನೇ ಹೇಳ್ತಿರೋದು ನಾನು. ನೋಡಿ ಎಷ್ಟು ಬಿಡಿಸ್ತಾ ಇದ್ದೀನಿ, ಸಾಕಲ್ಲ ಅಷ್ಟು ಬೇಜಾರು ಆಯ್ತಾ ಅದು ಅಂತ. ಕಣ್ಣೀರು ಬರ್ತಾ ಇದೆ ಬಾಯ್ಸ್. ನಮ್ಗಳ ತರ ಬ್ಯಾಚುಲರ್ಸ್ ಇರ್ತಾರಲ್ಲ, ಬಂದ್ಬಿಟ್ಟು ಏನ್ ಮಾಡ್ಬೇಕು ಊಟಕ್ಕೆ ಅಂತ ಗೊತ್ತಾಗ್ತಿರಲ್ಲ ನೈಟು, ಸುಮ್ಮನೆ ಹೋಟ್ಲಿಗೆ ಹೋಗ್ಬಿಡ್ತವೆ. ಸೊ ಹೋಗ್ಬೇಡಿ, ನಾವು ಅದನ್ನೇ ಮಾಡ್ತಿದ್ದು. ಬಟ್ ಆಯ್ತು ಬಿಡು. ಓಕೆ, ಈರುಳ್ಳಿ ಚಾಪ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಆ್ಯಂಡ್ ನೆನೆಸಿರೋ ಒಣಮೆಣಸು, ನಾವು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀವಿ, ಸ್ವಲ್ಪ ಕಮ್ಮಿ ಆಗ್ತಾಯಿದ್ದೀನಿ. ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಏನು ಬ್ರೋ? ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಕು. ಜಸ್ಟ್ ಪೇಸ್ಟ್ ಆಗಬೇಕಲ್ಲ ಬ್ರೋ. ಪೇಸ್ಟ್ ಆಗೋದಿದ್ರೆ ಅದನ್ನು. ಸೊ ಈಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಲೆಟ್ಸ್ ಸ್ಟಾರ್ಟ್. ಸೊ ಎಲ್ಲ ಚಾಪ್ ಮಾಡ್ಕೊಂಡಿದ್ದಾಯ್ತು ವೆಜಿಟೇಬಲ್ಸು ಅಲ್ವಾ? ಸೊ ಈಗ ಅದನ್ನ ಮಿಕ್ಸಿ ಮಾಡ್ಕೊಂಡಾಯ್ತು. ಮಿಕ್ಸಿ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಈಗ ಅದನ್ನು ಕುಕ್ಕಿಂಗ್ದು ಫಸ್ಟ್ ಚಾಪ್ಟರ್ ಆನ್ ಮಾಡಬೇಕು. ಎಣ್ಣೆ ಹಾಕಿ ನೋಡ್ಕೊಂಡು ಹಾಕಿ, ಜಾಸ್ತಿ ನೋಡ್ಸಾಕ. ಓಕೆ, ಡನ್. ಇಷ್ಟಕ್ಕೆ ಸಾಸಿವೆ ಹಾಕಬೇಕು. ಸ್ವಲ್ಪ ಕಾಯಿಲೆ ಅಂತ ಅಲ್ಲ, ಅಲ್ಲ ಕಾಲು ಸಿಡಿಯುತ್ತಲ್ಲ. ಸಿಡಿದ್ರೆ ಮುಖ ನೋಡ್ಕೊಳ್ಳಿ. ಹಾಕಿ 3 2 ಸ್ವಾಹ. ಚೆನ್ನಾಗಿದೆ. ಅದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಈಗ ಆನಿಯನ್ ಹಾಕಿ, ಅಂದರೆ ಈರುಳ್ಳಿ ಹಾಕಿ. ಯು ಮೀನ್ उल्लागड्डी, प्याज, भैया थोड़ा प्याज डालो, पूरा डालो. ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ಬ್ರೋ ಪಿಂಕ್ ಇದೆ. ಉಪ್ಪು ಹಾಕಿ. ಅದು ಮೆಣಸು ಹಾಕಿರೋ ಕೈ ಉಪ್ಪು ಹಾಕ್ಬಿಟ್ಟು ಕಟ್ ಮಾಡೋದನ್ನು ಪಿಂಕ್ ಸಾಲ್ಟ್ ಆಗಿದೆ ಅದು. ಇದು ನೋಡು ಎಷ್ಟು ಹಾಕ್ಬೇಕು. ಹಾಕಿ ಹಾಕಿ ಹಾಕಿ. ಲೋ ಬ್ರೋ ಮೊಸರು ಬ್ರೋ ಇದು. ಹಾಕಿ ಹಾಕಿ ಹಾಕಿ. ಗೊತ್ತಲ್ಲ, ಅದನ್ನು ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಹಾಕೊಬಿಡೋಣ. ಮನೆಯಲ್ಲಿ ವೆಂಟಿಲೇಷನ್ ಚೆನ್ನಾಗಿರಬೇಕು ಈ ಪೇಸ್ಟ್ ಹಾಕಿದಾಗ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಇದು ಒಂದು ಸ್ಟೇಜಿಗೆ ಬಂದ್ಮೇಲೆ ಚಂದ ಆಫ್ ಮಾಡ್ಕೊಳ್ಳಿ. ಸ್ಮೆಲ್ ಹೋಗುತ್ತೆ, ಹಸಿ ಸ್ಮೆಲ್. ಮಗ ಹೇಳಿದ್ ಬೇರೆ, ವಾಸನೆ ಗೊತ್ತಾಗುತ್ತೆ. ಖಾರ ಘಾಟ್ ಹೊಡಿಯುತ್ತೆ. ಘಾಟ್ ತಿನ್ನೋರಿಗೆ ಹಂಗೆ ಬಿಟ್ಕೊಳ್ಳಿ. ಆಯ್ತು. ಓಕೆ, ಇದೊಂದು ಸ್ಟೇಜಿಗೆ ಬಂತು. ಸೊ ನಾನೀಗ ಏನು ಅದು ಆಫ್ ಮಾಡ್ತಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಮೊಸರು ಹಾಕೋಬೇಕು ಅದಕ್ಕೆ. ಅಲ್ಲಿದೆ ಮೊಸರು ತಾನೆ, ಗಟ್ಟಿ ಮೊಸರು ಚೆನ್ನಾಗಿ ಹಾಕೊಳ್ಳಿ. ನನಗೆ ಹೊಟ್ಟೆ ಹಸ್ದಿರೋದಕ್ಕೂ ನೀನು ತೋರಿಸ್ತಾ ಇರೋದಕ್ಕೂ ಸೈಡ್ಗಡೆ ಈಗ ಇದನ್ನು ಚಂದ ಮಿಕ್ಸ್ ಮಾಡಿದ್ರೆ ಈ ಥರ ಟೆಕ್ಸ್ಚರ್ ಬರುತ್ತೆ. ಬಾಯಲ್ಲಂತೂ ನೀರು ಬರುತ್ತೆ. ರೈಸ್ ರೆಡಿ ಮಾಡ್ಕೊಂಡು ಇವಾಗ ನಮ್ಮ ಗೆಸ್ಟ್ನ ಟೇಸ್ಟ್ ಕೇಳಕ್ಕೆ ಬಂದಿದ್ದೀನಿ. ಕಮಾನ್ ಚಂದನ್ ಅವರೇ, ಹೇಗಿದೆ ಹೇಳಿ. ಹಂಗೆ ಹೇಳು, ನೋಡಕ್ಕೆ ಹೆಂಗಿದೆ ಫಸ್ಟ್. ನೋಡಕ್ಕ ಚೆನ್ನಾಗಿ ಕಾಣಿಸ್ತಿದೆ, ವೈಟ್ ಇದೆ. ಹೆಂಗಿರ್ಬೇಕು? ಮೊಸರು ನಮ್ಮ ಕಡೆ ಕಪ್ಪು ಬರಲ್ಲ, ಮಸಾಲೆ ಹಾಕಿರೋದೇನಕ್ಕೆ. ಹಾಕಿ. ಉಗಿ ಎತ್ತಿದ್ರೆ ಬೇಗ ಉಗಿದ್ಬಿಡು.
ಕಾಯಿಸ್ಬೇಡ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಹೇಳೋ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ಬಿಡು, ಯಾರು ಏನು ಅನ್ಕೊಳಲ್ಲ. ಇಲ್ಲ ಚೆನ್ನಾಗಿದೆ. ಓಕೆ ನಾನು ತಿಂದ್ಬಿಟ್ಟು ಹೇಳ್ತೀನಿ. ಆಮೇಲೆ ವಿಡಿಯೋನ ಫಾಲೋ ಮಾಡಿ, ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬ್ಯಾಚುಲರ್ಸ್ ಟ್ರೈ ಮಾಡಿ. ಥ್ಯಾಂಕ್ ಯು. ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಟ್.